ಇನ್ನು ಉಡುಪಿ ಜಿಲ್ಲೆಯಲ್ಲಿ ಮಳೆಯಿಂದ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿದೆ. ತಗ್ಗು ಪ್ರದೇಶದ ಮನೆಗಳಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ಕೃಷ್ಣ ಮಠದ ಪಾರ್ಕಿಂಗ್ ಏರಿಯಾ ಬಳಿ ಘಟನೆ. ಸೂಕ್ತ ಒಳಚರಂಡಿ ವ್ಯವಸ್ಥೆ ಇಲ್ಲದೆ ಕೃತಕ ನೆರೆ ಸೃಷ್ಟಿಯಾಗಿದೆ. ಗಮನಿಸ್ತಾ ಇದ್ದೀರಿ ನೀರು ಯಾವ ಪ್ರಮಾಣದಲ್ಲಿ ಹರಿತಾ ಇದೆ ಅಂತ. ಮನೆಯಿಂದ ಹೊರಗಡೆ ಹೋಗೋದಕ್ಕೂ ಕೂಡ ಜನರಿಗೆ ಸಾಧ್ಯವಾಗ್ತಾ ಇಲ್ಲ. ಹಾಗಾಗಿ ಎಲ್ಲರೂ ಕೂಡ ಜಲದಿಗ್ಬಂಧನಕ್ಕೆ ಒಳಪಟ್ಟಿದ್ದಾರೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇನ್ನೂ ಕೂಡ ಮುಂದಿನ ದಿನಗಳಲ್ಲಿ ಮಳೆ ಹೆಚ್ಚಿನ ಪ್ರಮಾಣದಲ್ಲಿ ಸುರಿಯುವ ಸಾಧ್ಯತೆ ಇದೆ ಅಂತ ವೆದರ್ ಡಿಪಾರ್ಟ್ಮೆಂಟ್ ಮುನ್ನೆಚ್ಚರಿಕೆ ಕೊಟ್ಟಿದೆ. ಇನ್ನು ಈ ಕುರಿತು ನಮ್ಮ ಪ್ರತಿನಿಧಿ ಪ್ರಜ್ವಲ್ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡೋಣ. ಸುರಿದಂತ ಧಾರಾಕಾರ ಮಳೆಯಲ್ಲಿ ಉಡುಪಿ ನಗರದ ಶ್ರೀಕೃಷ್ಣ ಮಠದ ಪಾರ್ಕಿಂಗ್ ಏರಿಯಾದಲ್ಲಿ ಕೂಡ ತಗ್ಗು ಪ್ರದೇಶಗಳು ಜಲಾವೃತಗೊಂಡಿತ್ತು. ನಾವೀಗ ಆ ಒಂದು ಸ್ಥಳದಲ್ಲಿದ್ದೇವೆ. ಇದಕ್ಕೆ ಪ್ರಮುಖವಾಗಿ ಇಲ್ಲಿ ಹಾದು ಹೋಗುವಂತಹ ಒಂದು ಚರಂಡಿ ನೀರು ಏನಿದೆ ಅದು ನೀರು ತುಂಬಿಕೊಂಡು ಅದರ ಬಳಿಕ ಈ ನೀರು ಆ ತಗ್ಗು ಪ್ರದೇಶಗಳಿಗೆ ನುಗ್ಗುತ್ತೆ. ನಾವು ಚಿತ್ರಣವನ್ನು ಗಮನಿಸ್ತಾ ಇದ್ದೇವೆ. ಇದೇ ಒಂದು ಚರಂಡಿ ಅಂದ್ರೆ ಈ ಒಂದು ಚರಂಡಿಯ ಮೂಲಕ ನೀರೇನು ಹಾದು ಹೋಗುತ್ತೆ. ಅದಕ್ಕೆ ಸಮಸ್ಯೆ ಆದ ಸಂದರ್ಭದಲ್ಲಿ ತಗ್ಗು ಪ್ರದೇಶಗಳಿಗೆ ನೀರು ತುಂಬಿ ಸಾಕಷ್ಟು ಸಮಸ್ಯೆಗಳಾಗುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಉಡುಪಿ ಶ್ರೀಕೃಷ್ಣ ಮಠದ ಪಾರ್ಕಿಂಗ್ ಏರಿಯಾದ ಭಾಗದಲ್ಲಿರುವಂತಹ ಒಂದು ತಗ್ಗು ಪ್ರದೇಶದಲ್ಲಿ ಈ ರೀತಿಯ ಸಮಸ್ಯೆ ಉಂಟಾಗಿರುವಂಥದ್ದು. ನಿನ್ನೆ ರಾತ್ರಿ ತಡರಾತ್ರಿ ಸುಮಾರು 1 ಗಂಟೆ 2 ಗಂಟೆ ವೇಳೆ ಈ ಒಂದು ಧಾರಾಕಾರ ಮಳೆಯಿಂದಾಗಿ ನಿನ್ನೆ ತಗ್ಗು ಪ್ರದೇಶಗಳಿಗೆ ನೀರು ತುಂಬಿರುವಂಥದ್ದು. ಈ ಒಂದು ಪ್ರದೇಶದಲ್ಲಿ ನಾವು ಗಮನಿಸಬಹುದು, ಇದು ಶ್ರೀಕೃಷ್ಣ ಮಠದ ಪಾರ್ಕಿಂಗ್ ಏರಿಯಾದ ಬೈಲಕೆರೆ ಅನ್ನುವ ಪ್ರದೇಶದಲ್ಲಿ ಈ ಒಂದು ಮನೆಗಳಿಗೆ ನೀರು ನುಗ್ಗಿ ಸಮಸ್ಯೆ ಉಂಟಾಗಿರುವಂಥದ್ದು. ಸದ್ಯ ನೀರಿನ ಮಟ್ಟ ಮಳೆ ಪ್ರಮಾಣ ಕಡಿಮೆ ಆಗಿದೆ. ನೀರಿನ ಮಟ್ಟವು ಕೂಡ ತುಂಬಾನೇ ಕಡಿಮೆ ಆಗ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಈ ಭಾಗದ ಜನರು ಸ್ವಲ್ಪ ನಿಟ್ಟುಸಿರು ಬಿಡುವಂತಾಗಿದೆ. ಯಾಕಂದ್ರೆ ಪ್ರತಿ ವರ್ಷವೂ ಕೂಡ ಈ ಭಾಗದಲ್ಲಿ ಮಳೆ ಬಂದ ಸಂದರ್ಭದಲ್ಲಿ ನೀರಿನ ಸಮಸ್ಯೆ ಉಂಟಾಗುವಂಥದ್ದು. ಆ ನಿಟ್ಟಿನಲ್ಲಿ ಅಧಿಕಾರಿ ಕೂಡ ಎಚ್ಚೆತ್ತುಕೊಳ್ಬೇಕು. ಯಾಕಂದ್ರೆ ಪ್ರತಿ ಬಾರಿಯೂ ಕೂಡ ಈ ಒಂದು ಪ್ರದೇಶದಲ್ಲಿ ಇದೇ ರೀತಿಯ ಸಮಸ್ಯೆ ಉಂಟಾಗುತ್ತೆ. ಈ ಭಾಗದ ಜನರಿಗೆ ಸಮಸ್ಯೆ ಉಂಟಾಗುತ್ತೆ. ಆ ಒಂದು ನಿಟ್ಟಿನಲ್ಲಿ ನಿನ್ನೆ ಕೂಡ ಇದೇ ರೀತಿಯ ಸಮಸ್ಯೆ ಉಂಟಾಯಿತು. ಅಗ್ನಿಶಾಮಕ ಸಿಬ್ಬಂದಿಗಳಾಗಿರ್ಬೋದು ಮತ್ತು ಅಧಿಕಾರಿಗಳು ತಕ್ಷಣ ಕೆಲವೊಂದು ಅಂದ್ರೆ ಅಪಾಯದಲ್ಲಿರುವಂಥ ಮನೆಗಳಿಗೆ ಭೇಟಿ ಕೊಟ್ಟು ಆ ಒಂದು ಮನೆಯಲ್ಲಿರುವಂಥ ಜನರನ್ನೇನಿದ್ದಾರೆ ಅವರನ್ನು ಸುರಕ್ಷಿತ ಸ್ಥಳಕ್ಕೆ ರವಾನೆ ಮಾಡುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಸದ್ಯ ನಮ್ಮ ಜೊತೆ ಇಲ್ಲಿಯ ಸ್ಥಳೀಯರೊಬ್ಬರಿದ್ದಾರೆ, ಅವರನ್ನು ಮಾತನಾಡಿಸ್ತಾ ಹೋಗುವ ಏನು ಈ ಒಂದು ಸಮಸ್ಯೆಗೆ ಪ್ರತಿ ವರ್ಷ ಈ ರೀತಿಯ ಸಮಸ್ಯೆಗೆ ಉಂಟಾಗಲಿಕ್ಕೆ ಏನು ಕಾರಣ ಎಂಬುದನ್ನು ಅವರ ಹತ್ರ ಮಾತನಾಡಿಸ್ತಾ ಹೋಗುವ. ಮೇಡಮ್, ಪ್ರತಿ ಬಾರಿ ಮಳೆ ಬಂದರೂ ಕೂಡ ಇದೇ ರೀತಿಯ ಸಮಸ್ಯೆ ಉಂಟಾಗುತ್ತೆ. ಈ ಭಾಗದಲ್ಲಿ ನೀರು ತುಂಬಿಕೊಳ್ಳುತ್ತೆ, ನಿಮಗೆ ಆತಂಕ ಸೃಷ್ಟಿಯಾಗುತ್ತೆ. ನಿನ್ನೆ ಏನಾಯಿತು ಸಮಸ್ಯೆ ಅಂತ ಹೇಳಿ? ನಿನ್ನೆ ಸಂಜೆ ಹೊತ್ತು ಜೋರು ಮಳೆ ಬಂತು, ಮತ್ತೆ ಮಧ್ಯದಲ್ಲಿ ಜೋರಾಗಿ ಮಳೆ ಬಂತು ಬಿಟ್ಟು. ಅದರಿಂದ ನಮಗೆ ಅಂಗಳದಲ್ಲೆಲ್ಲ ನೀರು ತುಂಬಿದೆ. ಸ್ವಲ್ಪ ತಗ್ಗು ಪ್ರದೇಶ, ಇದರಿಂದ ನಮಗೆ ಸ್ವಲ್ಪ ಸಮಸ್ಯೆ ಆಗಿದೆ. ಮಧ್ಯಾಹ್ನದಿಂದಲೇ ಬಿಟ್ಟು ಬರ್ತಾ ಇತ್ತು. ರಾತ್ರಿ ಹೊತ್ತು ಸ್ವಲ್ಪ ಜೋರು ನೀರೆಲ್ಲ ತುಂಬಿ ಹೋಯಿತು ಅಂಗಳದಲ್ಲಿ. ಇದರಿಂದ 2 ಸ್ಟೆಪ್ ಮುಳುಗಿತು. ನಮಗೆ ತಗ್ಗು ಪ್ರದೇಶ ಅಲ್ಲ, ನೀರು ಹೋಗಲಿಕ್ಕೆ ಜಾಗ ಇಲ್ಲ. ನಾವು ಅಧಿಕಾರಿಗಳಿಗೆ ಫೋನ್ ಮಾಡಿ ಅವರು ಬಂದಿದ್ದಾರೆ, ನೋಡಿದ್ದಾರೆ. ಅಗ್ನಿಶಾಮಕ ದಳದವರು ಸಹ ಬಂದಿದ್ದಾರೆ. ಅಂದ್ರೆ ನೀವು ನಿನ್ನೆ ಸಮಸ್ಯೆ ಆಯಿತು, ತಕ್ಷಣ ಅಧಿಕಾರಿಗಳಿಗೆ ಮಾಹಿತಿ ಕೊಟ್ಟಿದ್ದೀರಿ, ಸ್ಥಳಕ್ಕೆ ಬಂದಿದ್ದಾರೆ ಅವರು? ಬಂದಿದ್ದಾರೆ. ಸಮಸ್ಯೆ ಆಗ್ತದೆ ಅಂತ ಕೇಳಿ? ಹೌದೌದು, ಸಮಸ್ಯೆ ಆಗಿದೆ. ಬೇರೆ ಸುರಕ್ಷಿತ ಸ್ಥಳಕ್ಕೆ ಏನಾದರೂ ಶಿಫ್ಟ್ ಮಾಡಬೇಕಾ ಕೇಳಿದ್ರಾ? ಇಲ್ಲ, ನಮಗೆ ಅಷ್ಟು ಅಂದರೆ ಜಾಸ್ತಿ ಮೇಲೆ ಬರಲಿಲ್ಲ, 1-2 ಸ್ಟೆಪ್ ಮೇಲೆ ಬಂದಿದೆ. ಅದರಿಂದ ನಮಗೆ ತೊಂದರೆ ಆಗಲಿಲ್ಲ ಅಷ್ಟು. ಇದು ಇಲ್ಲಿಯ ಸ್ಥಳೀಯರ ಮಾತಾಗಿರುವಂಥದ್ದು. ಕ್ಯಾಮರಾ ಪರ್ಸನ್ ರಾಮ್ ಜೊತೆ ಪ್ರಜ್ವಲ್ ಅಮೀನ್, TV9 ಉಡುಪಿ.